ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 2ನೇ ತರಗತಿಯ ಸವಿಗನ್ನಡದಲ್ಲಿ ಬಣ್ಣದ ಹಕ್ಕಿ ಪದ್ಯವನ್ನು ನೋಡುವ. ಬಣ್ಣದ ಹಕ್ಕಿ ಪದ್ಯದಲ್ಲಿ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಅಂದರೆ ಮಗು ಹಾರುವ ಹಕ್ಕಿಯನ್ನು ಕರಿತಾ ಇರುವಂಥದ್ದು. ಮರದಲ್ಲಿರುವಂತಹ ಹಕ್ಕಿಯನ್ನು ಬಾ ಹಕ್ಕಿ, ಬಣ್ಣದ ಹಕ್ಕಿ, ಹಾರುವ ಹಕ್ಕಿ ಬಾ ಅಂತ ಕರೆಯುವಂಥದ್ದು. ಗೆಳೆಯರು ಆಡಲು ಯಾರೂ ಇಲ್ಲ, ಆ ಮಗುವಿಗೆ ಗೆಳೆಯರು ಆಡಲಿಕ್ಕೆ ಯಾರೂ ಇಲ್ಲ ಅಂತ ಹಕ್ಕಿಯನ್ನು ಕರಿತಾ ಇದೆ. ನನಗೆ ಗೆಳೆಯರು ಆಡಲಿಕ್ಕೆ ಯಾರೂ ಇಲ್ಲ, ನೀನು ಬಾ, ನನಗೆ ಸಮಯವನ್ನು ಕಳೀಲಿಕ್ಕೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ, ಕಳೆಯುವುದೆಂತೂ ವೇಳೆಯನ್ನೆಲ್ಲ ಅಂತ ಹೇಳಿದರೆ ಹೇಗೆ ನಾನು ಆ ಸಮಯವನ್ನು ಕಳೀಲಿ, ಬೆಳಗ್ಗಿನಿಂದ ರಾತ್ರಿಯ ತನಕ ನಾನು ಹೇಗೆ ಸುಮ್ಮನೆ ಕೂತ್ಕೊಳ್ಳುವಂಥದ್ದು, ನನಗೆ ಆಟಾಡಲಿಕ್ಕೆ ಯಾರೂ ಇಲ್ಲ, ನೀನು ಬಾ, ನನ್ನಲ್ಲಿ ಯಾರೂ ಆಟಾಡಲಿಕ್ಕೆ ಗೆಳೆಯರು ಬರ್ತಾ ಇಲ್ಲ ಅಂತ ಈ ಮಗು ಯಾರನ್ನು ಕರೆಯುವಂಥದ್ದು ಬಣ್ಣದ ಹಕ್ಕಿಯನ್ನು ಕರೀತದೆ. ಬಾಬಾ ನನಗೂ ಹಾಡಲು ಕಲಿಸು. ಆ ಹಕ್ಕಿ ಹಾಡ್ತಾ ಇತ್ತು, ಕೂ ಕೂ ಅಂತ ಹಾಡ್ತಾ ಇತ್ತು. ಅದಕ್ಕೆ ಮಗು ಹೇಳ್ತದೆ, ಬಾ ಬಾ ನನಗೂ ಹಾಡಲು ಕಲಿಸು, ಮತ್ತು ನನಗೆ ಹಾರಲಿಕ್ಕೆ ನಿನ್ನ ಹಾಗೆ ನನಗೆ ಒಂದು ಹಾರಬೇಕು, ನಿನ್ನ ಹಾಗೆ ನನಗೆ ಹಾರಲಿಕ್ಕೆ ಕಲಿಸ್ತೀಯಾ ಅಂತ ಕರೆಯುವಂಥದ್ದು. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು. ನೋಡು, ನಾನು ಇಲ್ಲಿ ಮನೆಯಲ್ಲಿ ಒಬ್ಬಳೇ ಇದ್ದೇನೆ, ನನಗೆ ಆಡಲಿಕ್ಕೆ ಯಾರೂ ಕೂಡ ಇಲ್ಲ, ಗೆಳೆಯರು ಕೂಡ ಇಲ್ಲ, ಅದರಿಂದ ನಿನ್ನನ್ನು ನಾನು ಕರಿತಾ ಇದ್ದೇನೆ. ಅಮ್ಮ ಕೂಡ ಇಲ್ಲ, ಅಮ್ಮ ನೀರು ತರಲಿಕ್ಕೆ ಅಂತ ಹೋಗಿದ್ದಾಳೆ, ಅಪ್ಪನು ಪೇಟೆಗೆ ಅಂತ ಹೋಗಿದ್ದಾರೆ. ಅವರು ಅಮ್ಮನ ಬರಲಿ, ನೀರು ತಗೊಂಡು ಬರಲಿ, ಅಪ್ಪನು ಪೇಟೆಯಿಂದ ಬಂದ ಮೇಲೆ ನಿನಗೆ ನಾನು ಹಣ್ಣನ್ನು ಕೊಡ್ತೇನೆ ತಿನ್ನಲಿಕ್ಕೆ ಅಂತ ಮಗು ಹೇಳ್ತಾ ಇರುವಂಥದ್ದು. ಯಾರ ಹತ್ರ? ಹಕ್ಕಿ ಹತ್ರ, ಬಣ್ಣದ ಹಕ್ಕಿ ಹತ್ರ. ನನಗೂ 2 ರೆಕ್ಕೆ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನೋಡು, ನಿನ್ನಲ್ಲಿ ಹೇಗೆ ರೆಕ್ಕೆ ಇದೆಯೇ ಹಾಗೆ ನನಗೂ ಕೂಡ ರೆಕ್ಕೆ ಬೇಕು, ಆ 2 ರೆಕ್ಕೆಯನ್ನು ನನಗೆ ಕೊಡು. ಆಮೇಲೆ ಹಿಂದ್ಗಡೆ 2 ಪುಚ್ಚ ಇದೆಯಲ್ಲ, ಹಾರಲಿಕ್ಕೆ ಇರುವಂಥದ್ದು, ಹಿಂದೆ ಬೀಲದ ಥರ ಇದೆಯಲ್ಲ, ಅದು ನನಗೆ ಬೇಕು, ಪುಚ್ಚವನ್ನು ಚುಚ್ಚು ಅಂತ. ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನನಗೆ ಮೆಲ್ಲನೆ ಹಾರಲಿಕ್ಕೆ ಹೇಳಿಕೊಡು, ತಲೆಯ ಮೇಲಿರುವಂಥ ಜುಟ್ಟನ್ನು ಕೂಡ ನನಗೆ ಕೊಡು ಅಂತ ಆ ಬಣ್ಣದ ಹಕ್ಕಿ ಹತ್ರ ಮಗು ಹೇಳ್ತಾ ಇರುವಂಥದ್ದು. ಮಗು ಹೇಳ್ತದೆ, ನಾನು ನೀನು ಇಬ್ಬರು ಸೇರಿ ಮುಗಿಲಿನ ಕಡೆಗೆ ಹಾರುವ ಬಾ, ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾರ್ತಾ ಹಾರ್ತಾ ಹಾಡುವ ನಲಿಯುವ ಬಾ ಅಂತ ಹೇಳ್ತಾ ಇರುವಂಥದ್ದು. ಬಣ್ಣದ ಹಕ್ಕಿ ಪದ್ಯವನ್ನು ಬರೆದವರು ಸಿ.ಫ. ಕಟ್ಟಿಮನಿಯವರು. ಬಣ್ಣದ ಹಕ್ಕಿ ಪದ್ಯವನ್ನು ಒಮ್ಮೆ ರಾಗವಾಗಿ ಹೇಳುವ ಮಕ್ಕಳೇ. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತು ವೇಳೆಯನೆಲ್ಲ, ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು, ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಅವ್ವನು ನೀರಿಗೆ ಹೋಗಿಹಳು, ಅಪ್ಪನು ಪೇಟೆಗೆ ಹೋಗಿಹನು, ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು, ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು, ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ, ಅಲ್ಲಿಂದಿತ್ತ ಇಲ್ಲಿಂದತ್ತ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ, ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಇನ್ನು ಬಣ್ಣದ ಹಕ್ಕಿ ಪದ್ಯದಲ್ಲಿ ಬಂದಿರುವಂತಹ ಪದಗಳನ್ನು ಗಟ್ಟಿಯಾಗಿ ಓದಬೇಕು ಮಕ್ಕಳೇ. ಹಕ್ಕಿ, ನೆತ್ತಿ,
ಹೋಗಿಹನು. ಅವ್ವ ಹಾರುವ. ಅಲ್ಲಿಂದಿತ್ತ ಇಲ್ಲಿಂದತ್ತ ಪುಚ್ಚವ ಅಪ್ಪ. ಹಣ್ಣು ಹಾಡಲು ಮುಗಿಲಿನ ರೆಕ್ಕೆ ಇಬ್ಬರು ನಲಿಯುವ ವೇಳೆ ಹೋಗಿಹಳು. ಇದನ್ನು ನೀವು ಗಟ್ಟಿಯಾಗಿ ಹೇಳಬೇಕು. ಇನ್ನು ಬರುವಂಥದ್ದು ಪದಗಳ ಅರ್ಥ. ವೇಳೆ ಅಂದರೆ ಏನು? ವೇಳೆ ಅಂತ ಹೇಳಿದರೆ ಕಾಲ ಅಂತ ಹೇಳ್ತೇವೆ, ಸಮಯ ಅಂತ ಕೂಡ ಹೇಳ್ತೇವೆ. ಹಚ್ಚು ಅಂದರೆ ಸೇರಿಸುವಂಥದ್ದು, ಅಂಟಿಸುವಂಥದ್ದು. ಇಲ್ಲಿ ಮಗು ಹಕ್ಕಿ ಹತ್ರ ಹೇಳ್ತಾ ಇದೆ, ನನಗೂ ಕೂಡ ರೆಕ್ಕೆಯನ್ನು ಕೊಡು, ಹಿಂಗಡೆ ಪುಚ್ಚವನ್ನು ನನಗೆ ಅಂಟಿಸಬೇಕು, ನೀನು ಸೇರಿಸಬೇಕು ಅಂತ ಮಗು ಹಕ್ಕಿಯಲ್ಲಿ ಕೇಳುವಂಥದ್ದು. ಹಚ್ಚು ಅಂದರೆ ಸೇರಿಸು ಅಥವಾ ಅಂಟಿಸು. ಪುಚ್ಚ ಅಂದರೆ ಏನು? ಹಕ್ಕಿಯ ಗರಿ ಅಥವಾ ಪುಕ್ಕವನ್ನು ಪುಚ್ಚ ಅಂತ ಇಲ್ಲಿ ಕರೀತಾ ಇದ್ದಾರೆ. ನೆತ್ತಿ ಅಂದರೆ ತಲೆಯ ಮಧ್ಯಭಾಗವನ್ನು ನಾವು ನೆತ್ತಿ ಅಂತ ಹೇಳುವಂಥದ್ದು. ಹಿಂಗಡೆ ಅಂತ ಹೇಳಿದರೆ ನಮ್ಮ ಹಿಂದೆ. ಪದ್ಯದ ಮುಂದಿನ ಸಾಲುಗಳನ್ನು ಹೇಳಬೇಕು ಮಕ್ಕಳೇ. ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತು. ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತು ವೇಳೆಯನೆಲ್ಲ. ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು. ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ಇಲ್ಲಿ ಬರುವಂಥದ್ದು ಪ್ರಶ್ನೋತ್ತರವನ್ನು ನೋಡುವ ಮಕ್ಕಳೇ. ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ? ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ. ಅವ್ವ ಎಲ್ಲಿಗೆ ಹೋಗಿಹಳು? ಅವ್ವ ನೀರಿಗೆ ಹೋಗಿಹಳು. ಮಗು ತಿನ್ನಲು ಏನನ್ನು ಕೊಡಿಸುವೆ ಎಂದಿತು? ಮಗು ತಿನ್ನಲು ಹಣ್ಣನ್ನು ಕೊಡಿಸುವೆನು ಎಂದಿತು. ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು? ಮಗು ಇಬ್ಬರೂ ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಂತ ಹೇಳಿತು. ಇನ್ನು ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯುವಂಥದ್ದು. ಬಾಬಾ ನನಗೂ ಹಾಡಲು ಕಲಿಸು ಅಪ್ಪನು ಪೇಟೆಗೆ ಹೋಗಿಹನು. ನನಗೂ ಎರಡು ರೆಕ್ಕೆಯ ಹಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮುಗಿಲಿನ ಕಡೆಗೆ ಹಾರುವ ಬಾ. ಇನ್ನು ಪ್ರಾಸಪದಗಳನ್ನು ಹೇಳಬೇಕು. ಹಾಡಲು ಹಾರಲು, ಹಚ್ಚು ಚುಚ್ಚು, ಅಲ್ಲಿಂದಿತ್ತ ಇಲ್ಲಿಂದತ್ತ. ಇನ್ನಿಲ್ಲಿರುವಂಥ ಚಟುವಟಿಕೆಗಳನ್ನು ನೋಡಿದರೆ ವಿವಿಧ ಪಕ್ಷಿಗಳ ಕೂಗನ್ನು ಅನುಕರಣೆಯನ್ನು ಮಾಡಬೇಕು. ನಿಮಗೆ ಗೊತ್ತಿರುವ ಹಾಡು ಕಥೆಗಳನ್ನು ಹೇಳುವಂಥದ್ದು. ಪಕ್ಷಿಗಳ ಬಣ್ಣದ ಗರಿಗಳನ್ನು ಸಂಗ್ರಹಿಸಿ ಅಭ್ಯಾಸದ ಪುಸ್ತಕದಲ್ಲಿ ಅಂಟಿಸುವಂಥದ್ದು. ಇಲ್ಲಿ ಬರುವಂತಹ ಸಾಮರ್ಥ್ಯ ಈ ಪದ್ಯವನ್ನು ಕಲಿಯುವುದರೊಂದಿಗೆ ಸರಳ ಹಾಗೂ ಬಳಕೆಯಲ್ಲಿರದ ಜನಪ್ರಿಯ ಪ್ರಾಸಗೀತೆ ಮತ್ತು ಕಥೆಗಳನ್ನು ಆಲಿಸುವ ಸಾಮರ್ಥ್ಯ ಗಳಿಸುವಿಕೆ. ಇನ್ನು ಬರುವಂತಹ ಪಾಠ ಊರಿಗೊಬ್ಬ ರಾಜನಂತೆ. ನಾವು ಬಣ್ಣದ ಹಕ್ಕಿ ಪದ್ಯವನ್ನು ಸರಿಯಾಗಿ ಕಲಿತ್ಕೊಂಡೆವು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ನಾವು ಊರಿಗೊಬ್ಬ ರಾಜನಂತೆ ಪದ್ಯವನ್ನು ತಿಳ್ಕೊಳ್ಳೋಣ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.